ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರೂ? ಐ ಹೋಪ್ ಎಲ್ರೂ ಚೆನ್ನಾಗಿದ್ರಿ ಎಂದು ಭಾವಿಸ್ತಾ ಬನ್ನಿ ಈಗ ವಿಡಿಯೋದಲ್ಲಿ ಮುಂದುವರಿಯೋಣ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಡು ಬರೋಣ. ಗೃಹಲಕ್ಷ್ಮಿ ಫಲಾನುಭವಿಗಳು ಅತಂತ್ರ. ಈ ವರ್ಷ ಬಂದಿದ್ದು ಬರೀ 5 ಕಂತುಗಳಷ್ಟೇ. ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿದ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರು ಗ್ಯಾರಂಟಿ ಹಣ ಈ ವರ್ಷ ಬಂದಿರೋದು ಕೇವಲ 5 ತಿಂಗಳು ಮಾತ್ರ. ಬನ್ನಿ ಈ ವಿಷಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಇದ್ಯಾವುದೂ ಕೂಡ ಅನಧಿಕೃತವಾದಂಥ ಅಥವಾ ತಪ್ಪು ಮಾಹಿತಿ ಆಗಿರುವುದಿಲ್ಲ. ಇದು ಅಧಿಕೃತವಾಗಿ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಬಲ್ಲ ಮೂಲಗಳಿಂದ ಸಿಕ್ಕಿರುವ ಲಭ್ಯವಾಗಿರ್ತಕ್ಕಂಥ ಒಂದು ಜಿನಿಯನ್ ಮಾಹಿತಿ ಇದಾಗಿರುತ್ತೆ. ಸುಮಾರಷ್ಟು ಜನ ನಮಗೆ ಪ್ರಶ್ನೆಯನ್ನು ಮಾಡಿದ್ರಿ ಗೃಹಲಕ್ಷ್ಮಿ ಸಂಬಂಧ. ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ, ಎಷ್ಟು ಬರುತ್ತೆ, ಬರುತ್ತೋ ಬರಲ್ವೋ ಅಂತೇಳಿ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಇದು ಯಾವುದೇ ರೀತಿಯಾದಂಥ ಪ್ರಚೋದನಕಾರಿ ವಿಡಿಯೋ ಆಗಿರೋದಿಲ್ಲ, ಜಸ್ಟ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಬನ್ನಿ ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯೋಣ. ಕರ್ನಾಟಕ ಸರ್ಕಾರದ ಮಹತ್ವದ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ನೀಡಬೇಕಿದ್ದ ಮಾಸಿಕ 2,000 ರೂಪಾಯಿ ಗ್ಯಾರಂಟಿ ಹಣವು ಕ್ರಮಬದ್ಧವಾಗಿ ಬರದೆ ಜಿಲ್ಲೆಯ ಸಾವಿರಾರು ಮಹಿಳೆಯರು ಗಂಭೀರ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಸರ್ಕಾರಿ ಯೋಜನೆಯನ್ನು ನಂಬಿ ವಿವಿಧ ಉಳಿತಾಯ ಯೋಜನೆಗಳಲ್ಲಿ ಹಣವನ್ನು ಪಡೆದು ಇದೀಗ ಅನೇಕರು ಸಾಲದ ಬಿಕ್ಕಟ್ಟಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಹೈಲೈಟ್ಸ್ ನೋಡೋದಾದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಇದೀಗ ಕಳೆದ 3 ತಿಂಗಳಿಂದ ಬಾರದೆ ಲಕ್ಷಾಂತರ ಮಹಿಳೆಯರು ತೀವ್ರ ತೊಂದರೆಗೆ ಸಿಲುಕಿದ್ದಾರೆ. ಜುಲೈ ತಿಂಗಳಿನಲ್ಲಿ ಕೊನೆಯ ಬಾರಿಗೆ ಹಣ ಬಂದಿದ್ದು, ಅಂದಿನಿಂದ ಇಂದಿನವರೆಗೆ ಮಹಿಳೆಯರ ಖಾತೆಗೆ ಸರ್ಕಾರದಿಂದ 2,000 ಕೂಡ ಜಮಾ ಬಂದಿಲ್ಲ. ಪ್ರಸ್ತುತ ಚಾಲ್ತಿ ಅಂದರೆ 2025-26ನೇ ಹಣಕಾಸು ವರ್ಷದಲ್ಲಿ ಕೇವಲ 5 ತಿಂಗಳು ಮಾತ್ರ ರಾಜ್ಯದ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ಇದರ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಬರೋಣ. ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಮನೆ ಯಜಮಾನಿಗೆ ಪ್ರತಿ ತಿಂಗಳಿಗೆ 2,000 ರು ನೀಡುವ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ 3 ತಿಂಗಳಿನಿಂದ ಬಾರದೆ ಮಹಿಳೆಯರು ಅತಂತ್ರವಾಗಿದ್ದಾರೆ. ಸರ್ಕಾರದ ಗ್ಯಾರಂಟಿಗಳನ್ನು ನಂಬಿ ಚೀಟಿ, ಗೋಲ್ಡ್ ಸ್ಕೀಮ್ ಹೀಗೆ ಹಲವಾರು ಉಳಿತಾಯ ಯೋಜನೆಗಳಿಗೆ ಕೈ ಹಾಕಿದ್ದ ಮಹಿಳೆಯರು ಇದೀಗ ತೊಂದರೆಗೆ ಒಳಗಾಗಿದ್ದಾರೆ. ಈ ಒಂದು ಗ್ಯಾರಂಟಿ ಯೋಜನೆಗಳಿಂದ ಅದೆಷ್ಟೋ ಮಹಿಳೆಯರಿಗೆ ದಿನನಿತ್ಯದ ಜೀವನಕ್ಕೆ ಅನುಕೂಲಕರವಾಗಿದೆ. ಸರ್ಕಾರದ ಗ್ಯಾರಂಟಿ ಯೋಜನೆ ಹಣವನ್ನು ಉಳಿಸಿ ಅತ್ಯಗತ್ಯ ದಿನನಿತ್ಯದ ವಸ್ತುಗಳನ್ನು ಕೊಡಿಸಿರುವ ಕುರಿತು ಆಗಾಗ ವಾಹಿನಿಗಳಲ್ಲಿ ಸುದ್ದಿಯಾಗುತ್ತಲೇ ಇರುತ್ತವೆ. ಆದರೆ ಕಳೆದ 3 ತಿಂಗಳಿಂದ ಖಾತೆಗೆ ಗೃಹಲಕ್ಷ್ಮಿ ಹಣ ಬರದೇ ಇರುವುದರಿಂದ ಜಿಲ್ಲೆಯ ಮಹಿಳೆಯರು ಸಮಸ್ಯೆ ಅನುಭವಿಸುವಂತಾಗಿದೆ. ಗೃಹಲಕ್ಷ್ಮಿ ಹಣವನ್ನು ನಂಬಿ ಕೆಲವು ಮಹಿಳೆಯರು ಸ್ಥಳೀಯವಾಗಿ ಚೀಟಿಗಳಿಗೆ ಸೇರಿರುವುದು, ಗೋಲ್ಡ್ ಸ್ಕೀಮ್ಗಳಲ್ಲಿ ಹಣವನ್ನು ಕಟ್ಟುವುದು, ಹೀಗೆ ಸುಮಾರಷ್ಟು ಯೋಜನೆಗಳಿಗೆ, ಸ್ಕೀಮ್ಗಳಿಗೆ ಈ ಒಂದು ಹಣವನ್ನು ಉಳಿತಾಯ ಮಾಡುವ ಯೋಜನೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಆದರೆ ಈಗ 3 ತಿಂಗಳು ಹಣ ಬರದೇ ಇರುವುದರಿಂದ ಮಹಿಳೆಯರು ತಮ್ಮ ಸ್ಕೀಮ್ ಹಣ ಪಾವತಿಸಲಾಗದೆ, ಲೋನ್ಗಳು ಕಟ್ಟಲಾಗದೆ, ಚೀಟಿ ಕಟ್ಟಲಾಗದೆ ಮರಳಿ ಸಾಲ ಮಾಡುವ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಆಗಸ್ಟ್ ತಿಂಗಳಿನಿಂದ ಖಾತೆಗೆ ಹಣ ಜಮಾ ಆಗೇ ಇಲ್ಲ. 2023ರ ಆಗಸ್ಟ್ ತಿಂಗಳಿಂದ ಶುರುವಾದ ಈ ಯೋಜನೆಯು ಮನೆ ಯಜಮಾನಿಯ ಖಾತೆಗೆ ಸರ್ಕಾರದಿಂದ 2,000 ರು ಹಣವನ್ನು ಜಮಾ ಮಾಡಲಾಗುತ್ತಿದೆ. ಒಂದೆರಡು ಸಂದರ್ಭಗಳಲ್ಲಿ ತಡವಾಗಿದ್ದು ಬಿಟ್ಟರೆ ಉಳಿದಂತೆ ಹಣವನ್ನು ಹಾಕಲಾಗಿದೆ. ಜುಲೈ ತಿಂಗಳಿನಲ್ಲಿ ಕೊನೆಯದಾಗಿ ಹಣ ಬಂದಿದ್ದು ಬಿಟ್ಟರೆ ಮತ್ತೆ ಮಹಿಳೆಯರ ಖಾತೆಗೆ ಸರ್ಕಾರದಿಂದ ಬರ್ತಕ್ಕಂಥ 2,000 ರು ಬಂದಿರುವುದಿಲ್ಲ. ಕಳೆದ ಆಗಸ್ಟು, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಮಹಿಳೆಯರ ಖಾತೆಗೆ ಹಣ ಬರದೇ ಇರುವುದರಿಂದ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆ ಮುಗಿದು ಹೋಯಿತೆ ಎಂದು ಮಹಿಳೆಯರು ಅಧಿಕಾರಿಗಳನ್ನು ಪ್ರಶ್ನೆ ಮಾಡುವುದರ ಜೊತೆಗೆ ಅತಂತ್ರ ಸ್ಥಿತಿಯಲ್ಲಿ ತಲುಪಿದ್ದಾರೆ. ಈ ವರ್ಷ ಒಟ್ಟು ಬಂದಿದ್ದು 5 ತಿಂಗಳ ಹಣ ಅಷ್ಟೇ. ಪ್ರಸ್ತುತ ವರ್ಷ ಅಂದರೆ 2025ರಲ್ಲಿ ಕೇವಲ 5 ತಿಂಗಳು ಮಾತ್ರ ಮಹಿಳೆಯರ ಖಾತೆಗೆ ಹಣ ವರ್ಗಾಯಿಸಲಾಗಿದೆ. ಜನವರಿಯ ಹಣ ಖಾತೆಗೆ ಬಂದಿದ್ದು, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಹಣ ಹಾಕಲಿಲ್ಲ. ಬಳಿಕ ಏಪ್ರಿಲ್ ತಿಂಗಳಿನಿಂದ ಹಣ ಹಾಕುವುದನ್ನು ಮುಂದುವರಿಸಲಾಗಿದೆ. ಆದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಬಾಕಿ ಹಣವನ್ನು ಸರ್ಕಾರ ಇದುವರೆಗೂ ಕೂಡ ಪಾವತಿ ಮಾಡಿಲ್ಲ. ಈ ಕುರಿತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇತ್ತೀಚೆಗೆ ನಡೆದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆ ಮತ್ತು KDP ಸಭೆಗಳಲ್ಲಿ ಈ ಒಂದು ಮಾಹಿತಿಯನ್ನು ನೀಡಿದೆ ಅಷ್ಟೇ. ಗೃಹಲಕ್ಷ್ಮಿ ಯೋಜನೆ ಇಲ್ಲಿಯವರೆಗಿನ ಕಂತುಗಳ ಬಿಡುಗಡೆಯ ದಿನಾಂಕ ಎಲ್ಲ ವಿವರಗಳನ್ನು ಒಂದು ಟೇಬಲ್ ಮುಖಾಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ಕೊಂಬರೋಣ. 28 ನವಂಬರ್ 2025 ಪೆಂಡಿಂಗ್ ಇದೆ, ಇನ್ನೂ ಬಂದಿಲ್ಲ. 27 ಅಕ್ಟೋಬರ್ ಪೆಂಡಿಂಗ್ ಇದೆ, ಇನ್ನೂ ಬಂದಿಲ್ಲ. ಬಂದ ಮೇಲೆ ಡೇಟನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈಗ ಬಂದಿಲ್ಲದೆ ಇರೋದ್ರಿಂದ ಡೇಟ್ ಕೊಡೋಕ್ಕಾಗ್ತಾಯಿಲ್ಲ. ಸೆಪ್ಟೆಂಬರ್ ಪೆಂಡಿಂಗ್ ಇದೆ,
25 ಆಗಸ್ಟು ಪೆಂಡಿಂಗ್ ಇದೆ, ಜುಲೈ 2025 ಪೆಂಡಿಂಗ್ ಇದೆ, ಜೂನ್ 2025 ಪೆಂಡಿಂಗ್ ಇದೆ, ಮೇ ತಿಂಗಳು 2025ರಲ್ಲಿ 20ನೇ ತಾರೀಕು ಪೂರ್ಣಗೊಂಡಿದೆ 20/10ಕ್ಕೆ. ನೆಕ್ಸ್ಟ್ ಏಪ್ರಿಲ್ ಪೂರ್ಣಗೊಂಡಿದೆ, ಅದು 14/8ಕ್ಕೆ. ಇನ್ನು ಮಾರ್ಚ್ 25 ಪೂರ್ಣಗೊಂಡಿದೆ, ಅದು 5/6ಕ್ಕೆ. ಫೆಬ್ರವರಿ 25 ಅದು ಕೂಡ ಪೂರ್ಣಗೊಂಡಿದೆ, 17/5ಕ್ಕೆ. ಜನವರಿ ತಿಂಗಳದು ಕೂಡ ಪೂರ್ಣ ಆಗಿದೆ, ಅದು 3ನೇ ತಾರೀಕು. ನೀವಿಲ್ಲಿ ಗಮನಿಸಬೇಕಾಗುವ ವಿಷಯ, DBT ಮೂಲಕ ಬ್ಯಾಚ್ಗಳಲ್ಲಿ ಪ್ರತಿಕ್ರಿಯೆಗೊಳ್ಳುವ ಕಾರಣ ಬಿಡುಗಡೆ ದಿನಾಂಕ ಮತ್ತು ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗುವ ದಿನಾಂಕ ನಿಜವಾದ ದಿನಾಂಕದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರಬಹುದು. ಮಾಹಿತಿ ನಿಖರವಾಗಿರುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ, ನಮಸ್ಕಾರ.